ಅನ್ನೋದು ಎಲ್ಲೆಲ್ಲಿ ನಮಗೆ ಇದಾಗುತ್ತೆ ಅಷ್ಟು ಕಡೆನೂ ಗ್ರಾಪ್ ಮಾಡಿದ್ದೀವಿ. ಒಂದು ಟೈಮ್ ಒಂದ್ಸರಿ ಒಂದು 80 ಜನ ಹೀರೋ ಕಡೆ ಕೋರಸ್ ಮಿಕ್ಸ್ ಮಾಡಿದ್ವಿ. ಅದು ಇನ್ನೂ ಏನೋ ಬೇಕು ಅನ್ನಿಸ್ತು ನನಗೆ. ತಿರ್ಗಾ ಮೊನ್ನೆ ಏನು ಮಾಡ್ಬಿಟ್ವಿ, ಓದಬೇಕು ಯಾರೇ ಸ್ಟುಡಿಯೋದಲ್ಲಿ 40 ಮೆಂಬರ್ಸ್ ತಿರ್ಗಾ ಇಲ್ಲಿ ನಮ್ಮ ಚೆನ್ನೈಲಿ ಹಾಕೊಂಡು ಮಾಡಿದ್ವಿ. ಆ ಥರ ಅಂದರೆ ಪ್ರೊಸೆಸ್ ನಡೀತಾನೆ ಇರ್ತದೆ. ಆ್ಯಂಡ್ ಈಗ ಫಸ್ಟ್ ಸಾಂಗು 24th ರಿಲೀಸು ಲಾಂಚು 24ಕ್ಕೆ ಶಿವ ಶಿವ ಅಂತ ಫಸ್ಟ್ ಸಾಂಗು 24th ಲಾಂಚ್ ಮಾಡ್ತಿದ್ದೀವಿ. ತುಂಬ ಇಲ್ಲ, ನಮ್ಮ ಮಂಜು ಫಸ್ಟ್ ಸಾಂಗ್ ಅವನು ಬರ್ದಿಯಾನೆ. ನಮ್ಮ ಹುಡುಗ ಏಕ್ಲವೇ ಬರ್ದಲ್ಲ, ನಮ್ಮ BS ಮಂಜು ಅಂತ ಅವನು ಬರ್ದಿಯಾನೆ. ಅದು ನನಗೆ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು ಸ್ವಲ್ಪ ಜಾನಪದ ಯೂಸ್ ಮಾಡ್ತೀನಿ. ಫಸ್ಟ್ ಸಾಂಗ್ ಬಿಡ್ತಾ ಇರೋದೇ ಸ್ವಲ್ಪ ಲಿಟಲ್ ಬಿಟ್ ನಮ್ಮ ಮಂಡ್ಯ ಕಡೆ, ಈ ಮೈಸೂರು ಕಡೆ, ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಯಾವಾಗ ಜಾನಪದ ಒಂದು ತುಣುಕು ಇರ್ತಾವಲ್ಲ ಅದನ್ನ ಎತ್ಕೊಂಡು ನಾನು ಪೇ ಮಾಡ್ತೀನಿ. ಒಂದು ಸಾಂಗ್ ಸಾಮಾನ್ಯ ಜೋಗಿಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಯೂಸ್ ಮಾಡಿದೆ, ಇಲ್ಲೂ ಅದೇ ಥರ ಒಂದು ಇದನ್ನ ಮಾಡಿದ್ದೀನಿ. ನಿಮಗೆ ಕೇಳಿಸ್ತೀನಿ ನೆಕ್ಸ್ಟ್ ವೀಕ್ ಕೇಳಿಸ್ತೀನಿ. ಹೇಳೋಕ್ಕಿಂತ ಕೇಳಿಸಿದ್ರೆ ಚಂದ. ಅದು ಬಿಡಿ ಮಗ ಚೆನ್ನಾಗಿ ಮಾಡೋಕ್ಕಿಲ್ಲ ಅಂತೀರ, ಇಲ್ಲಾಂದ್ರೆ ಹೇಳಿದ್ರೆ ಬೈತೀರ, ಬೇಡ. ಆಡಿರೋದು ಭಾಷೆಯಲ್ಲಿ ಕನ್ನಡ ನಾನು ಕೈಲಾಶ್ ಕೇರ್ ಆಡಿದ್ದೀವಿ. ಮತ್ತೆ ತೆಲುಗು ತಮಿಳು ಕೈಲಾಶ್ ಕೇರು ವಿಜಯ್ ಪ್ರಕಾಶ್ ಆಡಿದ್ದಾರೆ. ಹಿಂದಿ ಕೈಲಾಶ್ ಕೇರು ಮತ್ತೆ ಸಲೀಂ ಮಾಸ್ಟ್ರು ಚಂಡೀಗಢ್ ಪಂಜಾಬ್ ಸಿಂಗರು ಅವ್ರು ಆಡಿದ್ದಾರೆ. ಆ್ಯಂಡ್ ಮಲಯಾಳಂ ಬಂದ್ಬಿಟ್ಟು ಆವೇಶಮ್ಮ ಸುಮಾರು 12 ಕೋಟಿ ಜನ ನೋಡೋರು ಅದು ಸಾಂಗ್. ಯಾರೋ ಒಬ್ಬ ಸಿಂಗರು, ಅವರು ನಂತರ ಸಿಂಗರು, ಮ್ಯೂಸಿಕ್ ಗೊತ್ತಿದ್ರು ಅವ್ರು ಆಡಿದ್ದಾರೆ. ಸೊ ಅಂದ್ರೆ ಪರ್ಟಿಕ್ಯುಲರು ಆ ಭಾಗದಲ್ಲಿ ಯಾರ್ಯಾರು ಪಾಪ್ಯುಲರ್ ಸಿಂಗರ್ಗಳಿದ್ದಾರೆ ಅಂದ್ರೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಯಾರ್ಯಾರು ಪಾಪ್ಯುಲರ್ ಸಿಂಗರ್ಸ್ಗಳಿದ್ದಾರೆ ಅವ್ರವ್ರ ಕೆಲ ಆಡಿಸಿದ್ವಿ. ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಆಲ್ಬಮ್ ರೆಡಿ ಆಗೋಕ್ಕೆ, ಅದನ್ನು ಇದು ಮಾಡೋಕ್ಕೆ. ಈಗ ಎರಿಕ್ ಪಿಳ್ಳೆ ಮಿಕ್ಸ್ ಮಾಡ್ತಿದ್ದಾರೆ ಬಾಂಬೆ, ಎರಿಕ್ ಪಿಳ್ಳೆ ಮಿಕ್ಸ್ ನಡೀತಾ ಇದೆ. ನಿಯರ್ ಬೈ ಒಂದೊಂದು ಸಾಂಗಿನ, ಈ ಸಾಂಗಿನ ಸುಮಾರು 800 ಟ್ರ್ಯಾಕ್ಸ್ ಇದೆ, 800 ಟ್ರ್ಯಾಕ್ಸು. ಇಲ್ಲಿ ನಮ್ಮ ಅರ್ಜುನ್ ಸ್ಟುಡಿಯೋದಲ್ಲಿ ಓಪನ್ ಆಗಲ್ಲ. ಒಂದ್ಸಲ ಅರ್ಜುನ್ ಸಿಕ್ಕರಿಗೆ ಕೇಳ್ಬೋದು, ಇವತ್ತು ಓಪನ್ ಮಾಡಿದ್ರೆ ಸ್ಟಕ್ ಆಗ್ತಾ ಇರ್ತದೆ, ಅದು ಇಲ್ಲೂ ಓಪನ್ ಆಗಲ್ಲ. ಬಟ್ ಅದನ್ನು ಚೆನ್ನೈಯಲ್ಲಿ ಮತ್ತೆ ರೆಡಿ ಮಾಡಿಸಿ, ಚೆನ್ನೈಲೆಲ್ಲ ಅದನ್ನು 300 ಟ್ರ್ಯಾಕ್ಸ್ ಮಾಡಿ ಅದನ್ನು ತೊಗೊಂಡೋಗಿ ಎರಿಕ್ ಪಿಳ್ಳೆ ಕೊಟ್ಟಿದ್ವಿ. ಎರಿಕ್ ಪಿಳ್ಳೆ ಅವನು ರೆಡಿ ಮಾಡ್ತಾನೆ. ಒರಿಜಿನಲ್ ಸಾಂಗು ನಮಗೆ ಒಂದು 18th ಬರುತ್ತೆ. ಈಗ ಜನಪದ ಶೈಲಿ ನಮ್ಮಲ್ಲೂ ಒಂಥರ ಇದ್ರೆ ತಮಿಳ್ನಾಡಲ್ಲೂ ಒಂಥರ ಇಲ್ಲ. ಸಂಗೀತ ಅದು ಬಂದ್ಬಿಟ್ಟು ಈ ಜಾನಪದ ಅಂತ ಬರಲ್ಲ, ಅದು ತುಂಬಾ ಪೀಕ್ ಹೈ ಲೆವೆಲ್ ಸಾಂಗ್. ಅದು ಡ್ಯಾನ್ಸಿಂಗ್ ಫನ್ ಅಂಡ್ ದೆನ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಆ ಸಾಂಗ್. ಆ ಥರದ್ದು ಸಾಂಗು ನಾವೆಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡೋಣ. ಇಂಟ್ರೊಡಕ್ಷನ್ ಸಿನಿಮಾದಲ್ಲಿ ಇಲ್ಲ ಇಂಟ್ರೊಡಕ್ಷನ್ ಅಂತಿಲ್ಲ, ನಾಟಕ ಇಂಟ್ರೊಡಕ್ಷನ್, ಸಿಚುವೇಶನ್ ಸಾಂಗ್. ಫನ್, ಅದು ಮಜಾ ಇರ್ತದೆ ಸ್ಕ್ರೀನ್ ಮೇಲೆ ನೋಡೋಕೆ ನಿಮಗೆ. ಆಲ್ಮೋಸ್ಟ್ ಅಲ್ಲ ಆ ಸಾಂಗ್ ನೋಡಿದವರೆಲ್ಲ ಹೇಳ್ತಾರೆ ಅದ್ಭುತ ಅಂತಾರೆ. ಅದನ್ನ ಮಿನಿಮಮ್ 1,000 ಜನ ಮೇಲೆ ಡ್ಯಾನ್ಸರ್ಸ್ನ ತೆಗೆದಿದ್ದೀವಿ. ಹೌದು, ಜೂನಿಯರ್ಸ್ ಅಲ್ಲ, ಡ್ಯಾನ್ಸರ್ಸ್ ತಾನೆ. ಅದನ್ನ ಬಾಂಬೆಲೆಲ್ಲ ನೋಡಿದವರೆಲ್ಲ ಹೇಳ್ತಾರೆ, ಅಬ್ಬಾ ಏನೋ ಒಳ್ಳೆ ಯಾವುದೋ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸಾಂಗ್ ಇದ್ದಂಗೆ ಇದು ಅನ್ನೋ ಲೆವೆಲ್ಗೆ ಹೇಳ್ತಾರೆ. ಅವ್ರೊಬ್ಬರೇ ಎಲ್ಲ ಮಾಡೋದು, ಇಲ್ಲೂ ಮಾಡ್ತೀವಿ. ನಮ್ಮ 5 ಅಂಕಲ್ ಮಾಡಿಸಿದ್ದೆ. ಹೆಸರು ಕೊಟ್ಟಿದ್ರು ಸರ್, ವಿಂಟೇಜ್ ವಿಂಟೇಜ್ ಏನು ಇಂಗ್ಲೀಷ್ ಬರಲ್ಲ, ಕೊಟ್ಬಿಟ್ಟಿದ್ದೀನಿ. ವಿಂಟೇಜ್ ಸೋಲ್ ಮಾಡರ್ನ್ ಬೀಟ್ ಅಂತ. ಮಾಡರ್ನ್ ಬೀಟ್, ವಿಂಟೇಜ್ ಸೋಲ್ ಮಾಡರ್ನ್ ಬೀಟ್. 24th ಶಿವ ಯೂಶಲಿ ಸಾಂಗ್ ಅಂದರೆ ಬರೀ ಜೂನಿಯರ್ಸೇ 1,000 ಜನ ಇರ್ತಾರೆ, ಎಲ್ಲ ಸೇರಿ 1,000 ಜನ ಇದ್ರೆ. ಇಲ್ಲಿ ಬರೀ ಡಾನ್ಸರ್ಸ್ ಅಂದರೆ ಡಾನ್ಸ್ ಗೊತ್ತಿರೋರು ಹುಕ್ ಸ್ಟೆಪ್ಸ್ ಮಾಡೋದಕ್ಕೇನೆ 1,000 ಜನ ಇರ್ತಾರೆ. ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಡಾನ್ಸರ್ಸು ಬಂದು ಅವ್ರ ಟೈಮ್ನ ಈ ಸಿನಿಮಾಗೆ ಸ್ಪೆಂಡ್ ಮಾಡಿದ್ದಾರೆ. ಟೈಮ್ ಬೆಂಗಳೂರಲ್ಲಿ ಸರ್, ನಮ್ಮ ಸೆಟ್ ಸಾಂಗ್ಸ್ ಎಲ್ಲ ಸಪರೇಟ್ ಅಂತ ಮಲ್ಟಿಪಲ್ ಸೆಟ್ಸ್ ಹಾಕಿದೀವಿ ಸರ್ ಸಿನಿಮಾಗೆ. ಒಂದೇ ಸೆಟ್ ಅಂತ ಒಂದೇ ಸೆಟ್ ಬರಲ್ಲ, ಮಲ್ಟಿಪಲ್ ಸೆಟ್ಸ್. ಕರ್ಕೊಂಡು ರಿವೀಲ್ ಆಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಒಂದು ಸ್ವಲ್ಪ ಸಾಂಗ್ ಎಲ್ಲ ಬಿಟ್ಟ ಮೇಲೆ ಇಲ್ಲ. ಎಲ್ಲಿ ಚಾನಲ್ ಅವರು ಯಾವತ್ತೂ ಇಲ್ಲ ಸರ್, ಯಾರು ಬಂದಿಲ್ಲ. ಯಾರು ಇದು ಮಾಡಿಲ್ಲ. ಅಲ್ಲಿ ಬಿಫೋರ್ ರಿಲೀಸ್ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಾನೆ ಅಷ್ಟು ಇದಾಗಿಟ್ಟಿದ್ದೀವಿ. ಅದು ಚೆನ್ನಾಗಿದೆ, ಪ್ಲಾನ್ ಮಾಡ್ತೀನಿ ಅಲ್ಲಿ. ಹೆಂಗೆ ಅಂದ್ರೆ ನಿಮ್ಗೆ ಈ ಇದು ಇದೆಯಲ್ಲ ನಮ್ಮ ಬೇರೆ ಆಮೇಲೆ ತಿರ್ಗಿ ಅಂದ್ರೆ ಏನಂದ್ರೆ ನಾವು ಮಾಡಿರೋದು ಏನಂತಂದ್ರೆ ಇರುತ್ತೆ ಅದೊಂದು ಸಸ್ಟೈನ್ ಆಗಿ ಒಂದು 3-4 years 5 years ಇರುತ್ತೆ. ಅಂದ್ರೆ ನಾವು ಅದೇನೋ ಒಂದು ಕಾಂಕ್ರೀಟ್ ಹಾಕಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿದ್ದೆ ನಾವು. ಬಸ್ ಟೋಟಲ್ ಆಗುತ್ತೆ ಒಂದು 150 days. 150 days ಆಗೋಗಿದೆ ಆಲ್ರೆಡಿ. 150 days. 2 ಸಾಂಗ್ ಇದೆ ಸರ್, ಅಷ್ಟೇ 2 ಸಾಂಗ್ಸ್ ಇದೆ ಸರ್. ಇದು ಪಾರ್ಟ್ 1 ಪಾರ್ಟ್ 2 ತರ ನಾವು ಪ್ಲಾನ್ ಮಾಡಿದ್ರಿ ಅಂತ ಇತ್ತು. ಅಲ್ಲ, ಬಟ್ ಶೂಟಿಂಗ್ ಮಾಡಿಲ್ಲ. ಶೂಟಿಂಗ್ ಇವಾಗ ಇದಾದ್ಮೇಲೆ ಶೂಟಿಂಗ್ ಇವಾಗ ರೆಡಿ ಆಗಿದೆ. ಮಾಡಿದ್ದೀವಿ. ಸೊ ಅದು ಕಂಟೆಂಟ್ ಕಥೆ ಇದೆ,
ಅದನ್ನ ಕತೆ ಇದೆ ಕನೆಕ್ಟ್ ಆಗುತ್ತೆ. ಆಮೇಲೆ ನೀವು ಸಿನಿಮಾ ನೋಡಿದಾಗ ಅದನ್ನ ಅವ್ರವ್ರ ಕತೆ ಮಾಡ್ಕೊತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರವ್ರ ಕನೆಕ್ಟ್ ಮಾಡ್ಕೋಬೇಕು ಅವರು. ಸೊ ಆ ಥರ ಮಾಡ್ಬಿಟ್ಟು ಅಂದ್ರೆ ಲೀಡ್ ಮಾಡ್ಬಿಟ್ಬಿಡಿ ಸೆಕೆಂಡ್. ಈಗ ಹೊಸ ವರ್ಷದ ಸ್ಟಾರ್ ಸಿನಿಮಾ ಫಸ್ಟ್ ನಿಮ್ದೆ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಬಸ್ ಬರಲಿ ಯಾವ ಸಿನಿಮಾ ಬಂದು ಚೆನ್ನಾಗಿ ಹೋಗ್ಲಿ ಯಾವ ಸಿನಿಮಾ ಗೊತ್ತಿಲ್ಲ. ಸಿನಿಮಾಗಳಂತೂ ಪ್ರತಿ ವಾರ ಇದೆ, ಯಾವ್ದು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಯುಗಾದಿ ಟೈಮ್ ಯುಗಾದಿ ಯಾವ ಡೇಟಿಗೆ ಬರುತ್ತೆ ಸರ್? ಏಪ್ರಿಲ್. ಇನ್ನ ಒಂದು ಡಿಸ್ಕಷನ್ ನಡೀತಿದೆ. ಮೋಸ್ಟ್ ಪ್ರಾಬಲಿ ಫಾಸ್ಟ್ ಯಾಕೆಂದ್ರೆ ಗ್ರಾಫಿಕ್ಸ್ ಇದೆಯಲ್ಲ CG ತುಂಬಾ ಇದೆ. ಅದು ಸ್ವಲ್ಪ ಏನಾಗಿದೆ, ಈ ಹಳೆ ಬೆಂಗಳೂರನ್ನ ಕ್ರಿಯೇಟ್ ಮಾಡಬೇಕು, ಹಳೆ ಬೆಂಗಳೂರು ಶೋ ಮಾಡಬೇಕು ಅಂತ ನಾನು ಅವಾಗಿಂದ 70s 80s ಅಂಡರಲ್ಲಿ ಬೆಂಗಳೂರು ತೋರಿಸ್ಬೇಕು. ಅಂದ್ರೆ ಕೆಲವು ಬೆಂಗಳೂರನ್ನ ನೋಡಿದ ತಕ್ಷಣ ಹಿಂಗಿತ್ತ ಅಂತ ಅನ್ಸ್ಬೇಕು. ಗುರು ಇಲ್ಲ ಬಿಡ್ರಿ ಇದೆಲ್ಲೂ ಇರ್ಲಿಲ್ಲ, ಏನ್ ಹಿಂಗ್ ರಿಚ್ ಮಾಡೋರೆ ಅಂತ ಅನ್ಸ್ಬೇಕು. ನನ್ಗೇನ ಏನಂತಂದ್ರೆ ಅದನ್ನ ನೋಡಿದ ತಕ್ಷಣ ವಾವ್ ಬೆಂಗಳೂರು ಹಿಂಗಿದೆ ಚೆನ್ನಾಗಿರತ್ತಲ್ವಾ, ಹಿಂಗೇ ಇರ್ಬೇಕಾಗಿತ್ತು ಅಂತ ಅನ್ಸ್ಬೇಕು. ಹಿಂಗ್ ಇರಬಾರ್ದು ಟ್ರಾಫಿಕ್, ಹಿಂಗ್ ಇರಬಾರ್ದು ಮರ ಗಿಡ ಇಲ್ಲದೆ ಅಂತ ಅನ್ಸ್ಬಾರ್ದು. ಆ ಥರ ಕ್ರಿಯೇಟ್ ಮಾಡ್ತಾ ಇದ್ವಿ. ಅದಕ್ಕೊಂದು ಸ್ವಲ್ಪ ಟೈಮ್. ಹೇಳ್ಕೊಂಡ್ಬಂದಿರೋದು ಏನಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬಾ ಹೇಳಿದ್ರ. ಅಂದ್ರೆ ಮ್ಯೂಸಿಕ್ ಅಲ್ಲಿ ಈಗ ಬುಡಾಪೆಸ್ಟ್ ಎಲ್ಲ ಬಂದ್ರೆ ಇವನ್ ಈಗ ಮ್ಯೂಸಿಕ್ ದಲ್ಲಿ ಸುಮಾರು ಹೇಳಿದ್ರಿ. ಆರ್ಕೆಸ್ಟ್ರಾ ವೈಸ್, ಲೈವ್, ಕೋರಸ್, ಸಾಂಗ್, ಸಿಂಗರ್ಸ್, ಲಿರಿಕ್ಸ್ ಆ ಥರ ಎಲ್ಲ ಬೇರೆ ಲೆವೆಲ್ ಅಲ್ಲೇ ಹೋಗಿದ್ರ. ಒಂದು ಸೆಟ್ಸ್ ಲೆವೆಲ್ ಅಲ್ಲೂ ಬೇರೆ ಬೇರೆ ಕಂಟೆಂಟ್ ವಿಷಯದಲ್ಲಿ ಮಾತ್ರ